ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರದಲ್ಲಿ ಶಾಸಕ ಬೇಳೂರು ಹುಟ್ಟಿದ ಹಬ್ಬ ಜೋರು. ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ಶಾಸಕರಿಂದ ಬಡ ಕುಟುಂಬಕ್ಕೆ ಕಂಪ್ಯೂಟರ್ ಕೊಡುಗೆ. ಶಾಸಕರ ಜನಪರ ಕಾರ್ಯ ಸ್ಮರಿಸಿಕೊಂಡ ಚಂದ್ರಪ್ಪ ಮತ್ತು ಅನಿತಾ ಕುಮಾರಿ. ಸಾಹಿತ್ಯ ಪರಿಷತ್ತಿನಿಂದ ಮಾತೃಭಾಷಾ ದಿನಾಚರಣೆ. ಮಾತೃಭಾಷೆ ಅಗತ್ಯತೆ ಬಿತ್ತಿದ ವೆಂಕಟೇಶ್ ಚಾಯ್ಸ್. ಈಗ ಸುದ್ದಿಯ ವಿವರ. ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಅವರ ಜನ್ಮದಿನವನ್ನು ತಾಲೂಕಿನಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ತಾಲೂಕಿನ ನಗರ ಹಾಗೂ ಗ್ರಾಮೀಣ ಭಾಗದ ದೇವಸ್ಥಾನಗಳಲ್ಲಿ ಶನಿವಾರ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮಕ್ಕಳಿಗೆ ಸಿಹಿ ವಿತರಿಸಲಾಯಿತು. ರಾತ್ರಿ 12 ಗಂಟೆಯಿಂದಲೇ ಅಭಿಮಾನಿಗಳು ಮನೆ ಮುಂದೆ ಜಮಾಯಿಸಿ ಪಟಾಕಿ ಸಿಡಿಸಿ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದರು. ಈ ವರ್ಷ ಶಾಸಕ ಗೋಪಾಲಕೃಷ್ಣ ಬೇಳೂರು ತಮ್ಮ ಹುಟ್ಟುಹಬ್ಬವನ್ನು ಬೆಳಲಮಕ್ಕಿ ಶಾಸಕರ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಚರಿಸಿಕೊಂಡರು. ಮಕ್ಕಳ ನಡುವೆ ಶಾಸಕ ಗೋಪಾಲಕೃಷ್ಣ ಬೇಳೂರು ತಮ್ಮ ಪತ್ನಿ ಜೊತೆ ಕೇಕ್ ಕಟ್ ಮಾಡಿದರು. ನೂರಾರು ಮಕ್ಕಳು ಶಾಸಕರಿಗೆ ಶುಭಾಶಯ ಕೋರಿದರು. ಬ್ಲಾಕ್ ಕಾಂಗ್ರೆಸ್ ಹಾಗೂ ಗೋಪಾಲಕೃಷ್ಣ ಬೇಳೂರು ಅಭಿಮಾನಿ ಬಳಗದ ವತಿಯಿಂದ ಶಾಸಕ ಗೋಪಾಲಕೃಷ್ಣ ಬೇಳೂರು ಹುಟ್ಟುಹಬ್ಬದ ಅಂಗವಾಗಿ ತಾಯಿ ಮಗು ಆಸ್ಪತ್ರೆ ಮತ್ತು ಉಪವಿಭಾಗೀಯ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಣೆ ಮಾಡಲಾಯಿತು. ಶಾಸಕ ಗೋಪಾಲಕೃಷ್ಣ ಬೇಳೂರು ತಮ್ಮ ಹುಟ್ಟುಹಬ್ಬದ ದಿನದಂದು ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವ ಅನನ್ಯ ಸ್ಟುಡಿಯೋದ ನಾಗರಾಜ್ ಎಂಬುವರ ಪತ್ನಿ ಲತಾ ಅವರಿಗೆ ಕಂಪ್ಯೂಟರ್ ಕೊಡುಗೆ ನೀಡಿ ಸ್ವಯಂ ಉದ್ಯೋಗಕ್ಕೆ ಅವಕಾಶ ಕಲ್ಪಿಸಿದರು. ತಮ್ಮ ಜೀವನದ ದಾರಿ ಮಾಡಿಕೊಟ್ಟ ಶಾಸಕರಿಗೆ ಲತಾ ಕುಟುಂಬಸ್ಥರು ಕೃತಜ್ಞತೆ ಸಲ್ಲಿಸಿದರು. ನಾವು 15 ದಿನದಿಂದ ಬಂದು ಶಾಸಕರ ಹತ್ರ ನಮ್ ಕಷ್ಟ ನಾವು ಹೇಳ್ಕೊಂಡ್ವಿ. ಅದಕ್ಕೆ ಅವರು ನಮ್ಗೊಂದು ಕಂಪ್ಯೂಟರ್ ಕೊಟ್ಟಿದ್ದಾರೆ ಸರ್. ನಮ್ ಜೀವನಕ್ಕೊಂದು ದಾರಿ ಆಗುತ್ತೆ ಸರ್. ಈ ಸಂದರ್ಭದಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸಿ ಚಂದ್ರಪ್ಪ, ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಅನಿತಾ ಕುಮಾರಿ, ನಾಯಕರು ಮತ್ತು ಸಾಗರ ಹೊಸನಗರ ಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಗೋಪಾಲಕೃಷ್ಣ ಸಾಹೇಬರ ಹುಟ್ಟುಹಬ್ಬದ ಸಲುವಾಗಿ ತಾಯಿ ಮಕ್ಕಳ ಆಸ್ಪತ್ರೆ ಮತ್ತು ಜನರಲ್ ಹಾಸ್ಪಿಟಲ್ ಎರಡಕ್ಕೂ ಕೂಡ ಸಾಹೇಬರ ಹುಟ್ಟುಹಬ್ಬದ ಸವಿನೆನಪಿಗಾಗಿ ಇಲ್ಲಿರುವ ಎಲ್ಲ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ಡನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಬ್ರೆಡ್ ವಿತರಣೆ ಮಾಡಿ ಈಗ ಜನರಲ್ ಹಾಸ್ಪಿಟಲಲ್ಲಿ ಅನೇಕ ರೋಗಿಗಳಿಗೆ ಕೊಟ್ಟಿದ್ದೀವಿ. ಸ್ವಲ್ಪ ಉಳ್ಕೊಂಡಿದ್ದೀವಿ. ಯಾಕಂದರೆ ನಮ್ಮ ನಾಯಕರಾದ ಗೋಪಾಲಕೃಷ್ಣ ಬೇಳೂರವರು ನಿರಂತರವಾಗಿ ಕೊಡುಗೆ ದಾನಿಗಳು. ಅಧಿಕಾರ ಇರಲಿ ಇಲ್ಲದೇ ಇರಲಿ 2004ರಿಂದ 2025ವರೆಗೆ ಮಧ್ಯದಲ್ಲಿ 10 ವರ್ಷ ಅವ್ರಿಗೆ ಅಧಿಕಾರ ಇರಲಿಲ್ಲ. ಆ ಸಂದರ್ಭದಲ್ಲೂ ಕೂಡ ತಮ್ಮ ಕೆಲಸಗಳನ್ನು ಏನು ಬಡವರಿಗೆ ಸಹಾಯ ಮಾಡೋಕೆ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಇವತ್ತು ಕೊರೋನಾ ಬಂದ ಕಾಲದಲ್ಲಿ ಕಿಟ್ಗಳನ್ನು ಸ್ವಂತ ಅವರು ಎಲ್ಲ ಪ್ರತಿ ನಮ್ಮ ತಾಲೂಕಲ್ಲಿ ಹಂಚಿದ್ರು. ಆ ಸಂದರ್ಭದಲ್ಲಿ ಹಾಗೆ ನಿರಂತರವಾಗಿ ಅವ್ರ ಮನೆಯಲ್ಲಿ ಪ್ರತಿದಿನ ಒಂದು 500 ಜನ ಬಂದು ಹೋಗ್ತಾರೆ. ತೊಂದರೆ ಏನಾಗ್ತಾರೆ ಅವ್ರಿಗೆ ಸಹಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಅವರು ಮಾಡುವಂಥ ಕಾರ್ಯದಲ್ಲಿ ನಾವು ನೀವೆಲ್ಲರೂ ಕೂಡ ಭಾಗಿಗಳಾಗಿ ಇವತ್ತಿನ ಅವರ ಹುಟ್ಟುಹಬ್ಬವನ್ನು ನಾವು ಭಾಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ ಸಾಗರ ಮತ್ತು ಹೊಸನಗರದಲ್ಲಿ. ಇವತ್ತು ಬೆಳಗಿನಿಂದ ಅವರ ಮನೆಯಲ್ಲಿ ಅನೇಕ ಜನ ನೋಡಬೇಕಿತ್ತು. ಅಫೀಷಿಯಲ್ ಇರ್ಬೋದು, ನಮ್ಮ ರಾಜಕೀಯ ಕ್ಷೇತ್ರದ ಎಲ್ಲ ಮುಖಂಡರು ಇರ್ಬೋದು. ಬೆಳಗಿನಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳೋದ್ರಲ್ಲಿ ಸಾವಿರಾರು ಜನ ಬಂದು ಹೋದರು. ಆದರೂ ಕೂಡ ನಿರಂತರವಾಗಿ ನಡೀತಾ ಇದೆ. ಈಗಲೂ ಕೂಡ ಸಂಜೆ ಹೊಸನಗರದಲ್ಲಿ ವೇದಿಕೆ ಕಾರ್ಯಕ್ರಮ ಇದೆ. ಅವತ್ತು ಅಲ್ಲಿಯೂ ಕೂಡ ತಾವೆಲ್ಲ ಬರಬೇಕು. ಅಲ್ಲಿ ಕಾಗೋಡು ತಿಮ್ಮಪ್ಪನವರಿಗೆ ಒಂದು ಗೌರವ ಡಾಕ್ಟರೇಟ್ ಸಲುವಾಗಿ ಸನ್ಮಾನ ಇಟ್ಕೊಂಡಿದ್ದಾರೆ ಅದೇ ವೇದಿಕೆಯಲ್ಲಿ. ಮತ್ತೆ ಸಿನಿಮಾ ರಂಗದ ಅನೇಕ ಗಣ್ಯರು, ಅರ್ಜುನ್ ಜನ್ಯ ಇರ್ಬೋದು, ಅನುಶ್ರೀ ಇರ್ಬೋದು, ರವಿಶಂಕರ್, ವಿರಾಟ್ ಇತ್ಯಾದಿ ಎಲ್ಲ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಸಾಹೇಬರು ಹೇಗೆ ಜನರಿಗೆ ಸಹಾಯ ಮಾಡ್ತಾರೋ ನಾವೆಲ್ಲರೂ ಕೂಡ ಪಕ್ಷದ ಮುಖಂಡರು ಸಾಹೇಬರ ಪರವಾಗಿ ಶುಭವನ್ನು ಹಾರೈಸಬೇಕು. ಮತ್ತು ಅವರಿಗೆ ಮುಂದಿನ ದಿನದಲ್ಲಿ ರಾಜ್ಯದ ಮಂತ್ರಿ ಆಗುವ ಯೋಗ ಇದೆ, ಆಗ್ಬೇಕು. ಆದರೆ ಬಡ ಜನರಿಗೆ ಒಂದು ಸಹಾಯ ಆಗ್ತಿದೆ. ಯಾಕಂದ್ರೆ ಅವರು ಬಂದಂಥ ಹಣದಲ್ಲಿ 75 ಖರ್ಚು ಮಾಡ್ತಾ ಇದ್ದಾರೆ ಜನರಿಗಾಗಿ. ತಾವೆಲ್ಲೂ ಹಣ ಕೂಡಿಡಲ್ಲ. ಇವತ್ತು ಅವ್ರಿಗೆ ಯಾಕಂದ್ರೆ ನಿಮಗೆ ನೋಡ್ಬೋದು 3 ಬಾರಿ MLA ಸಾಗರದಲ್ಲಿ ಸ್ವಂತ ಮನೆ ಮಾಡಿದ. ಮನೆ ಮಾಡಿದ್ರೆ ದೊಡ್ಡದಾಗಿರಲ್ಲ. ಆದರೆ ಆ ಬಡ ಜನರ ಕಣ್ಣೀರು ಒರೆಸುವ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವ್ರ ಪರವಾಗಿ ಸದಾ ನಾವು ನೀವೆಲ್ಲ ಎಲ್ಲ ಹಂತದಲ್ಲಿ ಅವರಿಗೆ ಬೆಂಬಲಿಸಬೇಕು. ದೇವರು ಅವರಿಗೆ ಒಳ್ಳೆಯದನ್ನು ಮಾಡಲಿ, ಅವರ ಕುಟುಂಬ ವರ್ಗಕ್ಕೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಸಾಧನೆ
ಮಹಿಳೆಯರ ಬಗ್ಗೆ ಇರಲಿ ಒಂದು ಗೌರವವನ್ನು ಇಟ್ಕೊಂಡು ಈ ಸಾಗರದಲ್ಲಿ ಅವರು 3 ಬಾರಿ ಶಾಸಕರಾಗಿ, ಹಾಗೆ 2 ಬಾರಿ ಅವರು ಸೋತಿದ್ರು ಸಮೇತ ನಮ್ಮ ಚಿಕ್ಕಪ್ಪನವರು ಹೇಳಿದ್ರು, ಯಾವಾಗಲೂ ಜನರ ನಡುವೆ ಇರುವಂತಹ ನಾಯಕರು, ಜನರ ನಡುವೆ ಯಾವಾಗಲೂ ಸದಾ ಹಸನ್ಮುಖಿಯಾಗಿ ಜನರ ಸೇವೆಯಲ್ಲಿ ತೊಡಗಿರುವಂತಹ ನಾಯಕರು. ಅವರ ಹುಟ್ಟಿದಬ್ಬ ಈ ಒಂದು ಸಂದರ್ಭದಲ್ಲಿ ನಾವು ಒಂದು ರೋಗಿಗಳಿಗೆ ಹಣ್ಣು ಹಂಪನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರುಗಳು ಮತ್ತು ಯೂತ್ ಕಾಂಗ್ರೆಸ್ಸು ಎಲ್ಲ ಘಟಕದ ಅಧ್ಯಕ್ಷರ ಸಮ್ಮುಖದಲ್ಲಿ ಮಾಡ್ತಾ ಇದ್ದೀವಿ. ಆ ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡಿ. ನಮ್ಮ ನಾಯಕರು ಸದಾ ಈ ಒಂದು ಜನಸೇವೆಯಲ್ಲಿ ಸದಾ. ಶಾಸಕ ಗೋಪಾಲಕೃಷ್ಣ ಬೇಳೂರು ತಮ್ಮ ಜನ್ಮದಿನದ ಅಂಗವಾಗಿ ಮಾರಿಕಾಂಬ ದೇವಸ್ಥಾನ ಮತ್ತು ಮಹಾಗಣಪತಿ ದೇವಸ್ಥಾನದಲ್ಲಿ ತಮ್ಮ ಪತ್ನಿ ಹಾಗೂ ಬೆಂಬಲಿಗರ ಜೊತೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ಚೇತನ್ ರಾಜ್ ಕಣ್ಣೂರು, ಸೋಮಶೇಖರ್ ಲ್ಯಾವಗೆರೆ, ಬಿಆರ್ ಜಯಂತ್, ಕೆ ಹೊಳೆಯಪ್ಪ, ತಾರಾಮೂರ್ತಿ, ಅಶೋಕ್ ಬೇಳೂರು, ಗಣಪತಿ ಮಂಡಗಳಲ್ಲಿ ಮಧುಮಾಲತಿ, ಉಷಾ, ಪ್ರಭಾವತಿ ಚಂದ್ರಕಾಂತ್, ಪಾರ್ವತಮ್ಮ, ರಮೇಶ್ ಚಂದ್ರಗುತ್ತಿ, ಸದ್ದಾಂ, ಹಮೀದ್, ಷಣ್ಮುಖ್, ಚಂದ್ರಪ್ಪ ಎಲ್, ನವೀನ್, ರವಿಲಿಂಗನಮಕ್ಕಿ, ತುಕಾರಾಮ್, ಚಿನ್ಮಯ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಮಾತೃಭಾಷೆ ಶ್ರೇಷ್ಠ ಭಾಷೆ. ಮಾತೃಭಾಷೆಗೆ ಆದ್ಯತೆ ನೀಡಿ ಅದರ ಬೆಳವಣಿಗೆಗೆ ಎಲ್ಲರೂ ಪ್ರಯತ್ನಿಸಬೇಕು ಎಂದು ಇತಿಹಾಸ ತಜ್ಞ ಡಾಕ್ಟರ್ ಕೆಳದಿ ವೆಂಕಟೇಶ್ ತಿಳಿಸಿದರು. ಸಾಗರದ ಉರ್ದು ಪ್ರೌಢಶಾಲಾ ಸಭಾಂಗಣದಲ್ಲಿ ಶುಕ್ರವಾರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಏರ್ಪಡಿಸಿದ್ದ ವಿಶ್ವ ಮಾತೃಭಾಷಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಉಪನ್ಯಾಸ ನೀಡುತ್ತಿದ್ದರು. ಹುಟ್ಟಿದ ಸಮಯದಿಂದ ಒಡ್ಡಿಕೊಳ್ಳುವಂತಹ ಮೊದಲ ಭಾಷೆ ಅಂತ ಹೇಳಿ ವಿದ್ವಾಂಸರು ವ್ಯಾಖ್ಯಾನಿಸಿದ್ದಾರೆ. ಇಂದು ವಾಸ್ತವವಾಗಿ ಮಗುವನ್ನು ಪದಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುವ ಮೊದಲು ಮಾತನಾಡುವ ಭಾಷೆ ಅದಾಗಿದೆ ಅಂಥೇಳಿ. ಇದು ವ್ಯಕ್ತಿಯ ಸ್ಥಳೀಯ ಭಾಷೆ ಅಥವಾ ಮನೆ ಭಾಷೆಯನ್ನು ಸಹ ಸೂಚಿಸುವಂತಹದ್ದಾಗಿದೆ. ಇದು ವ್ಯಕ್ತಿಯ ಆಲೋಚನೆಗಳನ್ನು ವ್ಯಾಖ್ಯಾನಿಸುವಂತಹ ಪ್ರಬಲ ಭಾಷೆ ಅದಾಗಿದೆ. ವ್ಯಕ್ತಿ ತನ್ನ ಬಾಲ್ಯದಿಂದ ಮಾತನಾಡುತ್ತಾ ಬೆಳೆದ ಭಾಷೆ ಇದು ಮಾತೃಭಾಷೆ. ಜೊತೆಗೆ ಇದು ವ್ಯಕ್ತಿಯ ಸ್ಥಳೀಯ ಭಾಷೆಯೂ ಕೂಡ ಆಗಿದೆ. ಹಾಗಾಗಿ ಒಬ್ಬ ವ್ಯಕ್ತಿ ಹೆಚ್ಚು ಪರಿಚಿತವಾಗಿರುವಂತಹ ಸಂವಹನ ಮಾಧ್ಯಮ ಅಂತ ಹೇಳಿದರೆ ಅದು ಭಾಷೆ ಅಂತ ಹೇಳಿ ನಾವು ಅದನ್ನು ಹೇಳ್ಬೋದು. ಪ್ರಪಂಚದಾದ್ಯಂತ ನಾವು ನೋಡುತ್ತಿರುವುದು ಪ್ರಮುಖ ವಾಣಿಜ್ಯ ಭಾಷೆ ಇವತ್ತು ಇಂಗ್ಲಿಷ್, ಅಥವಾ ಅದನ್ನು ವಸಾಹತುಶಾಹಿ ಭಾಷೆ ಅಂತ ಹೇಳಿ ಕೂಡ ನಾವು ಕರಿಬೋದು. ಈ ಭಾಷೆಯನ್ನು ಶಾಲೆಗಳಲ್ಲಿ ಬೋರ್ಡ್ ಭಾಷೆ ಅಂತ ಹೇಳಿ ಬೇರೆ ಬೇರೆಯಾಗಿ ಗುರುತಿಸಿರುವಂತಹದ್ದನ್ನು ನಾವು ಗಮನಿಸ್ಬೋದು. ಭಾಷಾ ದೃಷ್ಟಿಯಿಂದ ನಮ್ಮ ಕರ್ನಾಟಕದಲ್ಲಿ ನವೆಂಬರ್ 1 ಒಂದು ವಿಶೇಷವಾದಂತಹ ದಿನ. ಕನ್ನಡ ರಾಜ್ಯೋತ್ಸವ ಆಚರಣೆ ಅವತ್ತು ವಿಶೇಷವಾಗಿ ನಡೆಯುವಂಥದ್ದು. ಇದೇ ರೀತಿ ಫೆಬ್ರವರಿ 21ರಂದು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವಾಗಿ ಆಚರಣೆ ಮಾಡುವಂತಹದ್ದನ್ನು ನಾವು ಪ್ರಪಂಚದಾದ್ಯಂತ ನೋಡ್ತಾ ಇದ್ದೇವೆ. ಇದು 1999ರ ನವೆಂಬರ್ 17ರಂದು ವಿಶ್ವಸಂಸ್ಥೆ ತೆಗೆದುಕೊಂಡ ಸರ್ವಾನುಮತದ ಒಂದು ನಿರ್ಣಯದಿಂದಾಗಿ ಅಂದಿನಿಂದ ನಾವು ಇಲ್ಲಿ ಅಂತಾರಾಷ್ಟ್ರೀಯ ವಿಶ್ವ ಮಾತೃಭಾಷಾ ದಿನ ಅಂತೇಳಿ ಆಚರಣೆ ಮಾಡ್ತಾ ಇರೋದನ್ನು ನಾವು ಗಮನಿಸ್ಬೋದು. ವಿಶ್ವಸಂಸ್ಥೆ 2008 ವಿಶ್ವ ಭಾಷೆಗಳ ವರ್ಷ ಅಂಥೇಳಿ ಅಲ್ಲಿ ಗುರುತಿಸ್ತಾರೆ ಅವರು. ಅನಂತರ 2000 ಪ್ರತಿ ವರ್ಷ ವಿಶ್ವ ಮಾತೃಭಾಷಾ ದಿನ ಅಂತೇಳಿ ಆಚರಣೆಗೆ ಅವರು ಮುಂದಾಡ್ತಾರೆ. ಇದಕ್ಕೆ ಮುಖ್ಯ ಕಾರಣ 1951ರಲ್ಲಿ ಪಾಕಿಸ್ತಾನದ ಭಾಗವಾಗಿದ್ದಂತಹ ಇಂದಿನ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶದ ಭಾಷೆಯನ್ನು ಅಧಿಕೃತ ಭಾಷೆ ಅಂಥೇಳಿ ಡಿಕ್ಲೇರ್ ಮಾಡಬೇಕು, ಘೋಷಿಸಬೇಕು ಅಂತ ಹೇಳಿ ಅಲ್ಲಿಯ ವಿದ್ಯಾರ್ಥಿಗಳು ಅವರು ಹೋರಾಟ ನಡೆಸ್ತಾರೆ. ಆ ಹೋರಾಟ ನಡೆಸಿದಂತಹ ಸಂದರ್ಭದಲ್ಲಿ ಅದು 1952ರ ಫೆಬ್ರವರಿ 21ರಂದು ಢಾಕಾ ವಿಶ್ವವಿದ್ಯಾಲಯ ಅಲ್ಲಿಯ ವಿದ್ಯಾರ್ಥಿಗಳು ಈ ಸಂಬಂಧ ಇನ್ನೂ ಬೀದಿಗೆ ಇಳಿದು ವಿಶೇಷವಾಗಿ ಪ್ರತಿಭಟನೆಯನ್ನು ನಡೆಸ್ತಾರೆ. ಈ ದಾಳಿ ಒಂದು ತೀವ್ರ ರೂಪವನ್ನು ಒಳಗೊಳ್ಳುತ್ತೆ. ಅದು ಪೊಲೀಸ್ ಗೋಲಿಬಾರ್ವರೆಗೂ ಕೂಡ ಅದು ಹೋಗುತ್ತೆ. ಈ ಹೋಗಿದ್ದಂತಹ ಸಂದರ್ಭದಲ್ಲಿ ಹಲವು ವಿದ್ಯಾರ್ಥಿಗಳು ಆ ಸಂದರ್ಭದಲ್ಲಿ ಅಸುನೀಗ್ತಾರೆ.
ಈ ಘಟನೆಯ ನೆನಪಿಗಾಗಿ 1999ರಲ್ಲಿ ವಿಶ್ವಸಂಸ್ಥೆ ಇದನ್ನು ವಿಶ್ವ ಭಾಷಾ ದಿನ ಅಂತ ಹೇಳಿ ಘೋಷಣೆ ಮಾಡುವಂತಹ ಕ್ರಮವನ್ನು ಕೈಗೊಳ್ತಾರೆ. ಇವತ್ತು ಭಾರತದಲ್ಲಿ ಒಟ್ಟು 19,500ಕ್ಕೂ ಹೆಚ್ಚು ಆಡು ಭಾಷೆಗಳನ್ನು ನಾವು ಕಾಣ್ಬೋದು. ಅವುಗಳು ತಾಯ್ನುಡಿ ಅಂತ ಹೇಳಿ ಗುರುತಿಸಲ್ಪಟ್ಟಿರುವುದನ್ನು ನಾವು ಕಾಣ್ಬೋದು. 19,500ಕ್ಕೂ ಹೆಚ್ಚು ಭಾಷೆಗಳನ್ನು ಭಾರತದಲ್ಲಿ ತಾಯ್ನುಡಿ ಅಂತ ಹೇಳಿ ಗುರುತಿಸಿರುವುದನ್ನು 2011ರ ಜನಗಣತಿಯ ವರದಿ ಪ್ರಕಾರ ಗಮನಿಸಬಹುದು. ಜೊತೆಗೆ 19,569ಕ್ಕೂ ಹೆಚ್ಚು ಮಾತೃಭಾಷೆಗಳಿವೆ ಅಂತ ಹೇಳಿ ಮತ್ತೊಂದು ಕಡೆ ಉಲ್ಲೇಖಗಳು ಬರುತ್ತೆ. ಅಂದರೆ ಬಹುಶಃ 96.71% ಜನಸಂಖ್ಯೆ ಇವತ್ತು 21 ಸಂವಿಧಾನದಲ್ಲಿ ಸೇರಿಸಿರುವಂತಹ ಅಧಿಸೂಚಿತ ಭಾಷೆಗಳಾದ ಅಸ್ಸಾಮಿ, ಬಂಗಾಳಿ, ಕೊಂಕಣಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಮಲಯಾಳಿ, ಮಣಿಪುರ, ಮರಾಠಿ, ನೇಪಾಳಿ, ಒರಿಯಾ, ಪಂಜಾಬಿ, ಸಂಸ್ಕೃತ, ಸಿಂಧಿ, ತಮಿಳು, ತೆಲುಗು, ಉರ್ದು, ಬೋಡೋ, ಸಂಥೇಲಿ ಮತ್ತು ಮೈಥೇಲಿ ಮತ್ತು ಡೋಗ್ರಿ ಇದು 21 ಇದನ್ನು ಅಧಿಸೂಚಿತ ಭಾಷೆಯಾಗಿ 21 ಭಾಷೆಯನ್ನು ಗುರುತಿಸಲಾಗಿದೆ. ಈ 21 ಭಾಷೆಗಳನ್ನು ತಮ್ಮ ಮಾತೃಭಾಷೆಯಾಗಿ ಗುರುತಿಸ್ತಾ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೇಟಿ ಸ್ವಾಮಿ ಮಾತನಾಡಿದರು. ನಗರಸಭಾ ಸದಸ್ಯೆ ಸರಸ್ವತಿ ನಾಗರಾಜ್, ಬಿಡಿ ರವಿಕುಮಾರ್, ಸದಾನಂದ್ ಶರ್ಮಾ, ನಾರಾಯಣಮೂರ್ತಿ ಕಾನ್ಗೋಡ್, ಉಮೇಶ್ ಹಿರೇನೆಲ್ಲೂರು, ಡಾಕ್ಟರ್ ಪ್ರಸನ್ನ, ವಸಂತ್ ಕೊಗ್ವೆ, ಲಕ್ಷ್ಮಣ್ ಕೊಗ್ವೆ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.